ರೈತನ ಮಗ ಶಿವ ಯೂಟ್ಯೂಬ್ ಚಾನಲ್ ಮಾತಾಡ್ತಿರೋದು. ಇವತ್ತೇನಪ್ಪ ವಿಶೇಷ ಅಂದರೆ ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕು ಡಂಬಳ ಗ್ರಾಮದ ಶ್ರೀ ಜಗದ್ಗುರು ತೋಂಟದಾರ್ಯ 286ನೇ ಜಾತ್ರೆ ನಿಮಿತ್ತವಾಗಿ ಯಾವ ರೀತಿ ಎಲ್ಲ ಸಿದ್ಧತೆ ನಡೀತಾ ಇದೆ ಅನ್ನೋದು ತೋರಿಸ್ತೀನಿ ಬನ್ನಿ ಸ್ನೇಹಿತರು. ಇದು ಜಗದ್ಗುರು ತೋಂಟದಾರ್ಯ ಜಾತ್ರಾ ಮಹೋತ್ಸವ 2026 ಯಾವ ಥರ ನಡೀತಾ ಇದೆ? ಇದು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷನೂ ಕೂಡ ನಡೀತೈತಿ. ಇದರಲ್ಲಿ ಏನೈತಿ ಅಂದ್ರೆ ಇಲ್ಲಿ ರೊಟ್ಟಿ ಜಾತ್ರೆ ವಿಶೇಷ. ಇದು 286ನೇ ಜಾತ್ರೆ. ಆಮೇಲೆ ಇಲ್ಲೇ ಈಗ 20 ಕ್ವಿಂಟಲ್ ಇದೇನು ಜೋಳದ ರೊಟ್ಟಿ ಅದಾವಲ್ರಿ, 20 ಕ್ವಿಂಟಲ್ ಹಿಟ್ಟನ್ನು ಪ್ರತಿಯೊಬ್ಬರಿಗೆ ಯಾವ್ದು ಜಾತಿ ಮತ ಧರ್ಮ ಏನು ನೋಡದೆ ಪ್ರತಿಯೊಬ್ಬರು ನಾವು ಕಮಿಟಿಯವರೆಲ್ಲರೂ ಹೋಗಿ ಅವ್ರ ಮನೆಗೆ ಹಿಟ್ಟು ಹಾಕಿ ಅವರು ಮಾಡಿ ರೊಟ್ಟಿ ಪ್ರಸಾದವನ್ನು ತಂದು ಕೊಡ್ತಾರ. ಅದ್ರ ಜೊತೆಗೆ ನಾವೇ ಮಾಡ್ತೀವಿ ಪುಂಡಿ ಪಲ್ಯ, ಕರಿಂಡಿ, ಆಮ್ಯಾಗಿಂದ ಅಗಸಿ ಚಟ್ನಿ, ಬಾನ, ಈ ರೀತಿಯಾಗಿ ರೊಟ್ಟಿ ಜಾತ್ರೆ ಅಂತೇಳಿ ಹುಚ್ಚೈದು ದಿವಸ ಕೊಡ್ತೀವಿ. ತೇರಿನ ದಿವಸ ಏನ್ ಮಾಡ್ತೀವಿ, ಗೋಧಿ ಹುಗ್ಗಿ, ಅನ್ನ, ಸಾರು, ಬದ್ನಿಕಾಯಿ ಪಲ್ಯ ಮಾಡ್ತೀವಿ. ಇದು ಮಠದ ಹೊತ್ತಿಲಿಂದ ಜೋಳ ಗಿರಣಿ ಹಾಕಿಸಿ ನೀವೇ ಗಿರಣಿ ಹಾಕಿಸಿ ಮನೆಗೆ ಎಲ್ಲ ಹಾಕ್ತಿವಿ. ಮತ್ತು ಭಕ್ತರು ತಮ್ಮ ಕೈಲಿ ಆದಷ್ಟು ತಾವು ಮನೆಯಿಂದ ಸ್ವಂತನೂ ಕೊಡ್ತಾರ, ನಾವು ಹಾಕಿದ ಹಿಟ್ಟನ್ನು ಮಾಡಿ ಕೊಡ್ತಾರ, ಮಿಕ್ಸ್ ಮಾಡಿ ಕೊಡ್ತಾರ. ಇವು ಸುಮಾರು 40-45 ಸಾವಿರ ರೊಟ್ಟಿ ಹಾಕವ್ರೆ. ಆಮೇಗಿಂದ ಇಲ್ಲಿ ಹಿಂದ ಲಿಂಗೈಕ ಸಿದ್ಧಲಿಂಗ ಮಹಾಸ್ವಾಮಿಗಳು ಇದನ್ನ ಪ್ರಾರಂಭ ಮಾಡಿದ್ರ. ಅದನ್ನ ಈಗೂ ಕೂಡ ಅದನ್ನ ಅವ್ರು ಏನು ಯಾವ ರೀತಿ ಹಾದಿ ಹಾಕಿ ಕೊಟ್ಟಿದ್ದಾರೆ ಅದೇ ಹಾದಿ ಒಳಗೆ ನಾವು ನಡ್ಕೊಂಡು ಬರ್ತೀವಿ. ಆಮೇಲೆ ಈ ಸಲ ಕಮಿಟಿ ಎಲ್ಲರೂ ಕೂಡಿ ಜೋಳ ನೀವು ಎಲ್ಲರೂ ಮನೆಗೆ ಹೋಗಿ ಹಿಟ್ಟು ಹಾಕಿ ರಮೇನಹಳ್ಳಿ, ನಾರಾಯಣಪುರ, ಹೊಸೂರು, ಡಂಬಳ ಸುತ್ತಳಿಗೆ, ಡೋಣಿ, ಅತ್ತಿಕಟ್ಟಿ ತಾಂಡ ಇವೆಲ್ಲವಕ್ಕೂ ಹಿಟ್ಟು ಹಾಕಿ ನಾವು ಪಟ್ಟಿಗೆ ಹೋದಾಗ ಅವ್ರಿಗೆ ಹಿಟ್ಟು ಕೊಟ್ಬಿಡ್ತೀವಿ. ಅವ್ರು ಮಾಡ್ಕೊಂಡು ಬಂದು ಇಲ್ಲಿ ಕೊಡ್ತಾರೆ. ಭಕ್ತರು ಅವ್ರ ಸ್ವಂತನೂ ಕೊಟ್ಟಿದ್ದಾರೆ, ಮಾಡ್ಕೊಡ್ತಾರೆ. ಹಂಗೆ ಪುಂಡಿ ಪಲ್ಯದಲ್ಲೇ ತೋರಿಸ್ಬೋದು. ಇದೇನ್ರಿ ಅನ್ನೋದು? ಇದು ಪುಂಡಿ ಪಲ್ಯ. ಇದನ್ನ ನಾವು ಮಡಿ ಹೊಲದೊಳಗೆ ನಾವೇ ಬಿತ್ತಿ ಈ ಪುಂಡಿ ಪಲ್ಯ ತಗೊಂಬಂದು ಇದ್ರ ಜೊತೆಗೆ ಹುಣಸಿಕ್ಕ, ಸಬ್ಬಸಿಗೆ, ಆಮ್ಯಾಗಿಂದ ಎಲ್ಲಾ ತರದ ಕಾಳುಗಳನ್ನ ಇದಕ್ಕೆ ಮಿಕ್ಸ್ ಮಾಡಿ ಇದೊಂದು ವಿಶೇಷ ತರದ ಪಲ್ಯ. ಇದಕ್ಕೆ ಎಲ್ಲಾ ತಪ್ಪಲ ಪಲ್ಯ ಹಾಕಿ ಎಲ್ಲಾ ತರದ ಕಾಳನ್ನ ಹಾಕಿ ವಿಶೇಷ ಪಲ್ಯ. ಈ ಪಲ್ಯ ತಿನ್ನಕ ಒಂದು ರುಚಿ. ಅದಕ್ಕಾಗಿ ರೊಟ್ಟಿ ಜಾತ್ರೆ ವಿಶೇಷ ಆಗಿದ್ದ ಈ ಪಲ್ಯದಿಂದ. ಹಾಗಾಗಿ ಇದ್ರ ರೊಟ್ಟಿ ಕೂಟ ಕರಿಂಡಿ, ಆಮೇಲೆ ಬಾನ ಅಗಸಿ ಚಟ್ನಿ ಇದು ವಿಶೇಷ. ಇವನ್ನೆಲ್ಲ ಮಾಡಿ ಭಕ್ತರು ಬಂದ ಹೊತ್ತಿನಾಳಿಗೆ ರೊಟ್ಟಿ ಜಾತ್ರೆ ದಿವಸ ಅಂದ್ರೆ ಹುಚ್ಚೈದು ದಿವಸ 4ನೇ ತಾರೀಕು ಈ ಜಾತ್ರೆ ಒಳಗೆ 4ನೇ ತಾರೀಕು 4/2/2026 ಇದರ ಪ್ರಸಾದ ವಿತರಣೆ. ಪೂರ ಬರೀ ರೊಟ್ಟಿನ ರೀ. ಅಂದ್ರೆ ಇದು ರೊಟ್ಟಿ ಜಾತ್ರೆ ಶುರುವಾಗೋದು 6 ಗಂಟೆಯಿಂದ. ಅದಕ್ಕಿಂತ ಮೊದ್ಲೇ ಮತ್ತೆ ಈ ಗೋಧಿ ಹುಗ್ಗಿ ಮಾಡಿರ್ತೀವಿ. ಗೋಧಿ ಹುಗ್ಗಿ ಆತಂದ್ರೆ ಮತ್ತೊಂದ್ ತರ ಸ್ವೀಟ್ ಮಾಡಿ ಅನ್ನ ಸಾರು ಅವ್ರಿಗೆ 6 ಗಂಟೆ ಮಟ್ಟ ಬೇರೆ ಪ್ರಸಾದ ಕೊಡ್ತೀವಿ. 6 ಗಂಟೆಗೆ ಲಘು ರಥೋತ್ಸವವಾಗಿಂದ ನಮ್ಮ ಜಗದ್ಗುರುಗಳು ಬಂದು ಅದನ್ನ ರೊಟ್ಟಿ ಇದನ್ನ ಉದ್ಘಾಟನೆ ಮಾಡಿ ಎಲ್ಲಾ ಹೆಣ್ಮಕ್ಳಿಗೂ ರೊಟ್ಟಿ ಕೊಟ್ಟು ಅವರು ಇದು ಮಾಡಿಂದ ಅವಾಗ ಕಂಟಿನ್ಯೂ ಆಗಿ ಎಲ್ಲಾ ಪ್ರಸಾದ ಶುರುವಾಗುತ್ತೆ. ರಾತ್ರಿ ಎಲ್ಲಾ ಭಕ್ತರು ಮುಟ ಎಲ್ಲ ರಾತ್ರಿ 11 ಮಟ್ಟ ಆದ್ರೂ ಅವ್ರು ಬಂದು ಪ್ರಸಾದ ತಗೊಂಡು ಹೋಗ್ಬೋದು. ಈ ರೀತಿ ಮಾಡಿರ್ತಾರೆ. ಕರಿಂಡಿ ಏನಾರ ಮಾಡಿದ್ರಿ? ಕರಿಂಡಿ ಮಾಡ್ರಿ. ಕರಿಂಡಿಗೆ ಎಲ್ಲಾ ತರದ ಹಾಕಿ ಅದಕ್ಕೆ ಸೌತಿಕಾಯಿ, ಗಜ್ರಿ, ಆಮ್ಯಾಗಿಂದ ಅವಕ್ಕೆಲ್ಲಾ ತರದ ಹಸಿ ಮೆಣಸಿನ್ಕಾಯಿ, ಗಿಡ್ ಮೆಣಸಿನ್ಕಾಯಿ ಹಾಕಿ ಅವಕ್ಕೆ ನಾನಾ ರೀತಿ ಮಸಾಲೆ ಸಾಮಾನು ತೊಗೊಂಬಂದು ಹಾಕಿ ಅದನ್ನ 6 ಕ್ವಿಂಟಲ್ ಗಜ್ರಿ ತೊಗೊಂಡ್ರ 5 ಕ್ವಿಂಟಲ್ ಸೌತಿಕಾಯಿ, ಅದಕ್ಕೆ ಬೇಕಾದಂತ ವಸ್ತು ಕಡಿಮೆ ಅಂದ್ರೆ ಒಂದು 50,000 ರೂಪಾಯಿದ ಸಾಮಾನು ಆಗುತ್ತೆ. ಮಸಾಲೆ ಸಾಮಾನು ಅವಷ್ಟು ಸಾಮಾನು ಅದಕ್ಕೆ ಹಾಕಿ ನಾವು ಪ್ಯೂರ್ ಶೇಂಗಾದ ಎಣ್ಣೆಯನ್ನ ಅದಕ್ಕೆ ಉಪಯೋಗ ಮಾಡಿ ಅದೊಂದು ವಿಶೇಷ ಕರಿಂಡಿ ಮಾಡಿರ್ತೀವಿ. ಈ ಕರಿಂಡಿಗೆ, ಈ ರೊಟ್ಟಿಗೆ, ಈ ಬಾನಕ್ಕ, ಈ ಪುಂಡಿ ಪಲ್ಯಕ್ಕೆ ಅಷ್ಟು ರುಚಿ ಆಗಿರೋದ್ರಿಂದ ಅದ್ ಹಿಂದೆ ಅಜ್ಜಾರ್ ಮಾಡ್ಕೊಂಡು ಬಂದ್ರೆ ಆ ರೀತಿ ನಾವು ಮಾಡ್ಕೊಂತ ಹೋಗ್ತೀವಿ. ಕಡ್ಲಿಕಾಳು, ಆಮ್ಯಾಗಿನ ಸೌತಿಕಾಯಿ, ಗಜ್ರಿ, ನಾನಾ ರೀತಿ ಎಲ್ಲ ಬೆಲ್ಲ ಇದಕ್ಕ